ಜೇತಿ ಹರೇರಚಿಂತ್ಯ ಸರ್ವದೇವೈಕವಂದ್ಯ ಪರಮಗುರುರಭೀಷ್ಟ ವಾಪ್ತಿದ ಸಜ್ಜನಾನಾಂ ನಿಖಿಲ ಗುಣಗಣಾರ್ನೋ ನಿತ್ಯ ನಿರ್ಮುಕ್ತ ದೋಷಃ ಸರಸಿಜನಯನೋಸೌ ಶ್ರೀಪತಿರ್ಮಾನದೋ ನಃ ಜೈತ್ಯಜೋ ಅಖಂಡ ಗುಣೋರುಮಂಡಲಃ ಸದೋದಿತೋ ಜ್ಞಾನಮರೀಚಿಮಾಲಿ ಸ್ವಭಕ್ತಹಾರ್ದೋಚ್ಛತಮೋ ನಿಹಂತ ವ್ಯಾಸಾವತಾರೋ ಹರಿರಾತ್ಮಭಾಸ್ಕರಃ ಜೈತ್ಯಜೋ ಅಕ್ಷೀಣ ಸುಖಾತ್ಮಬಿಂಬಸ್ವೈಶ್ವರ್ಯ ಕಾಂತಿ ಪ್ರತತ ಸದೋದಿತಃ ಸ್ವಭಕ್ತಸಂತಾಪದುರಿಷ್ಟಹಂತ ರಾಮಾವತಾರೋ ಹರಿರೀಶ ಚಂದ್ರಮಃ ಜೈತ್ಯ ಸಂಖ್ಯೋರ್ಬಲಾಂಬುಪೂರೋ ಗುಣೋಚ್ಚರತ್ನಾಕರ ಆತ್ಮವೈಭವ ಸದಾ ಸದಾತ್ಮಜ್ಞ ನದೀಭಿರಾಪ್ಯಃ ಕೃಷ್ಣಾವತಾರೋ ಹರಿರೇಕಸಾಗರಃ ಯದ್ದಿತಂ ತವ ಭಕ್ತಾನಾಂ ಅಸ್ಮಾಕಂ ನೃಹರೆ ಹರೆ ತದಾಶು ಕಾರ್ಯಂ ಕಾರ್ಯಜ್ಞ ಪ್ರಳಯರ್ಕಾಯಿತ ಪ್ರಭಾ ಹರಿಕಥಾಮೃತಸಾರ ಗುರುಗಳ ಕರುಣದಿಂದ ಪಣಿತು ಪೇಳುವೆ ಪರಮ ಭಗವದ್ಭಕ್ತರಿದನಾದರದಿ ಕೇಳುವುದು ಆದರದಿ ಕೇಳುವುದು. ಹರಿಕಥಾಮೃತ ಸಾರದಲ್ಲಿ ಪಂಚಮಹಾಯಜ್ಞ ಸಂಧಿಯಲ್ಲಿ ದೇವರು ಹೇಗೆ 30 ರೂಪಗಳನ್ನು ತೊಟ್ಟು ಈ ಜೀವವನ್ನು ತಂದು ಆ ತಂದೆಯ ಮೂಲಕ ತಾಯಿಯ ಗರ್ಭದಲ್ಲಿ ಸೇರಿಸಿದ, ಅಲ್ಲಿ ಆ ಸಂಬಂಧವನ್ನ ಆ ಜೀವಕ್ಕೇನೋ ಆ ದೇಹಕ್ಕೇನೋ ಈ ಜನ್ಮದಲ್ಲಿ ಬಂದ ದೇಹಕ್ಕೇನೋ ಒಂದು ಸಂಬಂಧವನ್ನ ಕೊಟ್ಟು ಅದನ್ನ ಉಳಿಸ್ಲಿಕ್ಕೆ ಆ ಜೀವ ಅಲ್ಲೇ ನಿಂತು ಇಡೀ ಜನ್ಮದಲ್ಲಿ ಅದು ಮಾಡಬೇಕಾದ ಕೆಲಸಗಳನ್ನ ನಾನು ಮಾಡ್ತೀನಿ ಅಂತ ಒಂದು ಅಭಿಮಾನದಿಂದ ಅವನು ಮಾಡ್ತಾ ಇರ್ಲಿಕ್ಕೆ ಅವನು ಹೃದಯದಲ್ಲಿ ನಿಂತು ಮತ್ತು ಹೃದಯ ಮುಂತಾದ 4 ಸ್ಥಾನಗಳಲ್ಲಿ ಅಧ್ಯಾತ್ಮಾದಿ ದೈವಾಧಿಭೂತ ಅಂತ ಇಂದ್ರಿಯಗಳಲ್ಲಿ ಇರಬೇಕು, ದೇಹದಲ್ಲಿ ಇರಬೇಕು, ಮನಸ್ಸಲ್ಲಿ ಇರಬೇಕು, ಹೀಗೆ 3 ಸ್ಥಾನ ಮತ್ತು ಹೃದಯದಲ್ಲಿ ನಿಂತು ಆತ್ಮನಾಗನು ಏಕಾತ್ಮನಾಗ ನಿಂತು ಅವನು 10 ರೂಪ, ಇನ್ನೂ ಒಂದು 10 ರೂಪ, ಇಷ್ಟು ರೂಪಗಳನ್ನು ಹೇಳಿ ಕೊನೆಯಲ್ಲಿ ಇವನು ಈ ದೇಹದಲ್ಲಿ ನಿಂತು 5 ರೂಪಗಳನ್ನ ಇದೇ ದೇಹದ ಇಷ್ಟು ರೂಪಗಳು ಅದರಲ್ಲಿ ಬರುವಂತಹ ನಂಬರ್ ಸಂಖ್ಯೆಗಳು ಹೇಗೆ ಚಿಂತನೆ ನಾವು ಮಾಡೋದು ಅಂದ್ರೆ ಇದನ್ನ ತಿಳಿದುಕೊಳ್ಳಿ. 5 ರೂಪಗಳು ನಮ್ಮ ತಲೆ, ಒಂದು ಮನುಷ್ಯನ ಆಕಾರದಲ್ಲಿ ಮುಖ್ಯವಾಗಿ ಅಂಗಗಳು, ಈ ಅಂಗಗಳಲ್ಲಿ ಮುಖ್ಯವಾಗಿ ಮೇನ್ ಸ್ಕೆಲೆಟಲ್ ಫ್ರೇಮ್ಲಿ 5 ಅಂಗಗಳು ಮುಖ್ಯವಾಗಿರುತ್ತೆ. ಈ 5 ಅಂಗಗಳ ಒಳಗೇನೋ ಅವನೇ ಆನಂದಮಯನಾಗಿ ಕುಳಿತಿದ್ದಾನೆ. ಹೀಗೆ ನೀವು ತಿಳ್ಕೊಳ್ಳಿ, ದೇವರಿದ್ದಾನೆ ಎಂಬ ಪ್ರಜ್ಞೆ ಇರಲಿ ಅಂತ ಈ ರೀತಿಯಾಗ ದೇವತೆಗಳು ಎಲ್ಲರೂ ಉಪಾಸನೆ ಮಾಡುತ್ತಾರೆ ಅಂತ ಅದನ್ನ ಹೇಳಿ ನೆಕ್ಸ್ಟ್ ಪದ್ಯದಲ್ಲಿ ಅಲ್ಲಿನೂ ನಾವು ನೋಡಿದ್ದೀವಿ, ಕೊಂಡಾಡು ನೋಡು ಕೊಂಡಾಡು ಅಂತ ಹೇಳಿದ್ದಾರೆ. ಇವಾಗ ಅಷ್ಟೇ ಆಯ್ತಲ್ಲ, ಇವಾಗ ತಿರ್ಗಾ ಯಾಕೆ ಇನ್ನೂ ಕೆಲವು ರೂಪಗಳನ್ನ ಇಲ್ಲಿ ಹೇಳ್ತಾ ಬರ್ತಾರೆ ನೆಕ್ಸ್ಟ್ ಪದ್ಯಗಳಲ್ಲಿ. ಅಂದ್ರೆ 18ನೇ ಪದ್ಯದಲ್ಲಿ 17 ಪದ್ಯಗಳು ನಮ್ಗೆ ಆಯ್ತು. 18ನೇ ಪದ್ಯದಲ್ಲಿ ತಿರುಗವು 18ನೇ ಪದ್ಯದಿಂದ ಸುಮಾರು ನಮಗೆ 21st ಪದ್ಯ ಈ ಪದ್ಯಗಳಲ್ಲಿ ತಿರ್ಗಾನು ರೂಪಗಳನ್ನು 24 ರೂಪಗಳನ್ನು ಹೇಳ್ತಾರೆ. 5 ರೂಪಗಳು ಹೇಳಾಯ್ತಲ್ಲ, 5ಅಲ್ಲೇ ನಾವು ನಿಲ್ಲಿಸಬಾರದ, ಇನ್ನು ಏನು ರೂಪ ತಿಳಿಯಬೇಕು ಅಂತ ಹೇಳಿದಾಗೆ ಇದಕ್ಕೆ ಕೆಲವು ವಿಶೇಷಗಳನ್ನ ಇಲ್ಲಿ ಕೊಡ್ತಾರೆ ವಿಜಯದಾಸ. ಯಾಕೆಂದ್ರೆ ಜಗನ್ನಾಥ ದಾಸರು ಹರಿಕಥಾಮೃತ ಸಾರ ಬರಿಬೇಕಂದ್ರೆ ಅವರೊಳಗೆ ನಿಂತು ಆ ಗೋಪಾಲದಾಸರು ತಮ್ಮ ಆಯುಷ್ಯನ್ನ ಅವರಿಗೆ ಕೊಟ್ಟಿದ್ದಾರೆ. ಅದಕ್ಕೆ ಅವರೊಳಗೆ ಅವರ ಗುರುಗಳು ನಿಂತಿದ್ದಾರೆ. ಅವರಿಗೆ ಈ ಆದೇಶ ಕೊಟ್ಟ ಅವರ ಗುರುಗಳು ವಿಜಯದಾಸರು ನಿಂತಿದ್ದಾರೆ. ಸೊ ಏನಾಗತ್ತೆ ಕೊನೆಯಲ್ಲಿ ಅವರ ಗುರು ಪರಮ ಗುರುಗಳು ಅವರು ನಿಂತು ಇವರ ಮೂಲಕವಾಗಿ ಹೇಳ್ತಾ ಇದ್ದಾರೆ ಇದನ್ನ ಮಾಡು ಅಂತ. ಸೊ ಈ ರೂಪ ಇದು ಏನು ವಿಶೇಷ ಇಲ್ಲಿ ನೆಕ್ಸ್ಟ್ ಪದ್ಯದಲ್ಲಿ ನೀವು ನೋಡಿದರೆ ನೆಕ್ಸ್ಟ್ 4 ಪದ್ಯಗಳು ತಗೊಂಡಾಗ ಈ ಪದ್ಯಗಳಲ್ಲಿ ಏನಾಗತ್ತಂದ್ರೆ ಈ ಪ್ರಸಿದ್ಧವಾದ ನಾವು ಬಳಸ್ತೇವೆ ಇದನ್ನ ಆಚಮನ ಮಾಡುವಾಗ ಇದನ್ನ ಹೇಳ್ತೀವಿ. ಸಂಕಲ್ಪ ಆಚಮನ ಇತ್ಯಾದಿಗಳಲ್ಲಿ 24 ರೂಪಗಳನ್ನು ನಮ್ಗೆ ಯಾಕೆ ಕನ್ನಡದಲ್ಲಿ ಸುಲಭವಾಗಿ ಕನಕದಾಸರ ಈಶ ನಿನ್ನ ಚರಣ ಭಜನೆ ಅದರಲ್ಲಿನ 24 ರೂಪಗಳಾಗತ್ತೆ. ಈ 24 ರೂಪಗಳನ್ನ ಇಲ್ಲಿ ಹೇಳ್ತಾರೆ. ಇದು ಸುಮಾರು ಅಷ್ಟು ಕಷ್ಟ ಇಲ್ಲ. ಕೇಶವ ನಾರಾಯಣ ಮಾಧವ ಅಂತ 24 ರೂಪಗಳು ಮುಖ್ಯವಾಗಿ ಇರುವಂಥದ್ದು. ಇದು ಏನು ವಿಶೇಷ ಅಂದ್ರೆ ಈ ದೇಹದಲ್ಲಿ 5 ರೂಪದಿಂದ ಇದ್ದ ಭಗವಂತ 5 ಬ್ರಾಡ್ ಆಗಿ ಹೇಳಿದ್ದಾರೆ. 5 ರೂಪದಲ್ಲಿ ನಿಂತಿದ್ದಾನೆ ಅವನು. ನಿಂತು ಏನು ಮಾಡ್ತೀವಿ ನಾವು?
ನಾವು ಕರ್ಮಗಳನ್ನ ಮಾಡ್ತೀವಿ, ಕಾರ್ಯಗಳನ್ನ ಕ್ಷಣ ಕ್ಷಣಕ್ಕೆ ನೋಡಿದ್ರೆ ಒಂದು ಕ್ಷಣ ಯಾವ ಕಾಲದಲ್ಲಿ ತಗೊಂಡನು ನಾವು ಏನೇ ಕರ್ಮ ಮಾಡಬೇಕಂದ್ರೂ ನೋಡಿ ಮನಸ್ಸು ಬೇಕು, ನಾನು ಮಾಡ್ತೀನಿ ಎಂಬ ತಿಳುವಳಿಕೆ ಬೇಕು, ಸುಚೂರು ಯಥಾಯೋಗ್ಯವಾಗಿ ಬುದ್ಧಿನೂ ಬೇಕು, ಆಮೇಲೆ ಆಯಾ ಇಂದ್ರಿಯಗಳು, ಇದು ಎಲ್ಲವೂ ಬೇಕಾಗತ್ತೆ. ಸಮಗ್ರವನ್ನು ನಾವು ಬಳಸ್ತಾನೆ ಇರ್ತೀವಿ. ಎಲ್ಲವೂ ಈ ದೇಹದಲ್ಲಿ ಅಂದ್ರೆ ಎಲ್ಲ ತತ್ವಗಳು ಹಿಂದೆ ನಾವು ಇನಿಷಿಯಲ್ ಸಂಧಿಗಳಲ್ಲಿ ನೋಡ್ತಾ ಬಂದಿದ್ದೀವಿ. 24 ತತ್ವಗಳು ನಮ್ಮ ದೇಹ ಹೇಗೆ ಆಗಿದೆ ಅಂತ ಹೇಳಿದ 24 ತತ್ವಗಳಿಂದ ಈ ಸಪ್ತ ಧಾತುಗಳು ಅದರ್ಸ್ ಅ ಗ್ರಾಸರ್ ಒನ್. ಮೂಲತಃ ಅದ ಬಿಲ್ಡಿಂಗ್ ಮೆಟೀರಿಯಲ್ ಏನು ಅಂದ್ರೆ 24 ಈ ಬ್ರಹ್ಮಾಂಡವೂ 24 ತತ್ವದಿಂದ ವಿಸ್ತಾರವಾಗಿದೆ. ಅದರ ತುಣುಕು ಇದು ನಾವು ಹೇಳ್ತೀವಲ್ಲ, ಒಂದು ಮಡಿಕೆ ಮಾಡ್ತೀವಿ, ಮಡಿಕೆನೂ ಮಣ್ಣಿಂದ ಆಗಿದೆ. ನಮ್ಮ ಮನೆ ದೊಡ್ಡ ದೊಡ್ಡ ವಿಷಯಗಳು ಅದು ಮಣ್ಣಿನಿಂದಲೇ ಆಗತ್ತೆ, ಮಣ್ಣಿನ ವಿಕಾರದಿಂದಲೇ ಹಾಗಾಗತ್ತೆ. ಹಾಗೇನೆ ಇದು ಈ ಬ್ರಹ್ಮಾಂಡವು 24 ತತ್ವ ಆಗತ್ತೆ. ಇದಕ್ಕೆ ಮಿನಿಯೇಚರ್ ಫಾರ್ಮ್ ಈ ಪಿಂಡಾಂಡ, ಈ ನಮ್ಮ ದೇಹ. ಬ್ರಹ್ಮಾಂಡ ನಮ್ಗೆ ನಿಲ್ಕೋದು ಇಲ್ಲ. ಸುಮ್ಮನೆ ಬ್ರಹ್ಮಾಂಡ, ಗ್ಯಾಲಕ್ಸಿ ಇತ್ಯಾದಿ ಹೇಳ್ತೀವಿ, ನೋಡ್ತೀವಿ ಆ ಫಿಗರ್ಸ್ ಅನ್ನ, ಹೊರತು ಅದನ್ನ ಪೂರ್ತಿ ಕನ್ಸೀವ್ ಮಾಡ್ಲಿಕ್ಕೆ ನಮ್ಗೆ ಆಗೋದಿಲ್ಲ. ಈ ದೇಹ, ಅದಕ್ಕೆ ಶರೀರದಲ್ಲೇ ಎಲ್ಲವೂ ಇದೆ, 24 ತತ್ವಗಳು ಇದೆ. ಅದು ಒಂದೊಂದು ನಮ್ಗೆ ಸರಿಯಾಗಿ ಕೆಲಸ ಮಾಡಬೇಕಲ್ವಾ. ಅವನು ದೇವರು ಇಟ್ಟಿದ್ದಾನೆ, ಇಡೋದು ಒಂದು, ಆಮೇಲೆ ಅದು ಫಂಕ್ಷನ್ ಮಾಡಬೇಕು. ಅದು ಸರಿಯಾಗಿ ಕೆಲಸ ಮಾಡೋದು ಮೂಲಕವಾಗಿ ಇನ್ನು ಕರ್ಮಗಳು, ನಾವು ಮಾಡೋದು ಕೆಟ್ಟ ಕರ್ಮಗಳೇ ಜಾಸ್ತಿ ಇರುತ್ತಲ್ಲ, ಇನ್ನು ನೀಚ ಯೋನಿಗಳಲ್ಲಿ ಅದಕ್ಕೆ ಪರಿಣಾಮ ಉಂಟು. ಒಂದೊಂದು ಕರ್ಮಕ್ಕೇನೂ ಒಂದೊಂದು ಫಲ ಉಂಟು. ಒಂದು ದಿವಸದಲ್ಲಿ ಸಾಕಷ್ಟು ಕರ್ಮಗಳು ಮಾಡ್ತೀವಿ. ಮೋಸ್ಟ್ ಆಫ್ ದ ಟೈಮ್ ದೇವರು ಮರೆತು ಮಾಡೋದು ಮತ್ತು ಕೆಟ್ಟ ಕರ್ಮಗಳೇ ಜಾಸ್ತಿ ಆಗ್ಬಿಡತ್ತೆ. ಸೊ ಇದರಿಂದ ನಾವು ತಪ್ಪಿಸ್ಲಿಕ್ಕೆ ಏನ್ ಮಾಡೋದು ಅಂದ್ರೆ ಅದಕ್ಕೆ ಈ ತತ್ವದಲ್ಲಿ ಇರುವಂತ ರೂಪಗಳನ್ನ ಕೊಡ್ತಾರೆ. ಇದು ನಾವು ಸಂಕಲ್ಪ ಕಾಲದಲ್ಲಿನೂ ಇದನ್ನ ಬಳಸ್ತೀವಿ, ಆಚಮನದಲ್ಲಿ ಬಳಸ್ತೀವಿ ನಾವು. ಸೊ ಇದು ಮುಖ್ಯವಾಗಿ ಅದಕ್ಕೆ 24 ತಗೊಂಡಿದ್ದಾರೆ. 24 ತತ್ವಗಳು ತಗೊಂಡಾಗ ಇಲ್ಲಿನ ಅನೇಕ ಪ್ರಶ್ನೆಗಳು ಬರುತ್ತೆ ನಮ್ಗೆ. 24 ತತ್ವಗಳು ಅಂದ್ರೆ ಮೊಟ್ಟ ಮೊದಲ ನಮ್ಗೆ ಬರಬೇಕಾದ್ದು ಕೇಶವನಿಂದಲೇ ಬರುತ್ತಲ್ಲ, ಕೇಶವ, ನಾರಾಯಣ, ಮಾಧವ, ಹೀಗೇನೆ ಹೋಗುತ್ತೆ. ಸೊ ಹೀಗೆ ಒಂದು ಅವರೋಹಣ ಅಂದ್ರೆ ಕೇಶವನಿಂದ ಕೃಷ್ಣನ ತನಕ ಬರುತ್ತೆ, 24 ಬರುತ್ತೆ. ಇದರ ಕೇಶವನಿಂದ ಕೃಷ್ಣನ ತನಕ ಹೇಳಬೇಕು. ಅಥವಾ ಕೆಲವೊಮ್ಮೆ ನಾವು ಏನ್ ಮಾಡ್ತೀವಿ, ಕೊನೆಯಿಂದ ಮೊದಲಿಗೆ ಹೋಗೋದು. ಸೊ ಆರೋಹಣ ಅವರೋಹಣ ಕ್ರಮ ಬಳಸ್ತಾನೆ ಇರ್ತೀವಿ. ಸೊ ಕೃಷ್ಣನಿಂದ ನಾವು ಮೇಲಕ್ಕೆ ಹೋಗ್ಬೋದು. ಸೊ ಆದರೆ ಇಲ್ಲಿ ಪದ್ಯಗಳಲ್ಲಿ ಹೇಗಿದೆ ಅಂದ್ರೆ ಪದ್ಮನಾಭ ಎಂಬುದು 24 ರೂಪಗಳು ತಗೊಂಡ್ರೆ ಇಟ್ ವಿಲ್ ಬಿ ದ 11th ರೂಪವಾಗಿರುವಂಥದ್ದು ಪದ್ಮನಾಭ. ಇದನ್ನೇ ಯಾಕೆ ತಗೊಂಡಿದ್ದಾರೆ? we should start from the 11th one, at least 12th one ದಾಮೋದರನಿಂದ ಶುರು ಅಟ್ಲೀಸ್ಟ್ ಮಾಡ್ಬೋದು. 11th ನಿಂದ ಮಾಡಿದ್ದಾರೆ. ಅದು ಮಾಡಿದ್ದಾಗಲೂ ಪದ್ಮನಾಭ ಹೇಳ್ಬಿಟ್ಟು ಆಮೇಲೆ ಏನು ಹೇಳ್ತಾರೆ, ರಿವರ್ಸ್ಲಿ ಬರ್ತಾ ಇದ್ದಾರೆ. ಹೃಷಿಕೇಶ, ಪದ್ಮನಾಭ, ಹೃಷಿಕೇಶ, ಶ್ರೀಧರ, ವಾಮನ, ತ್ರಿವಿಕ್ರಮ, ಹೀಗೆ ಬರ್ತಾ ಇದೆ. ಇದು ಏನೇನಾದ್ರು ಸಿಗ್ನಿಫಿಕೆನ್ಸ್ ಇದೆಯಾ ಅಂತ ಒಂದು ಕ್ವಶನ್ ಬರುತ್ತೆ. ಇದಕ್ಕೆ 2 ರೀತಿಯಿಂದಲೇ ಆನ್ಸರ್ ಮಾಡ್ತಾರೆ. ಒಂದು ಏನು ಹೇಳ್ತಾ ಇದ್ದಾರೆ ಅಂದ್ರೆ, ದೇವರು ಕೇಶವನಿಗೇನೋ, ನಾರಾಯಣನಿಗೇನೋ, ಶ್ರೀಧರನಿಗೇನೋ ಈ ಒಂದು 24 ದೇವರ ರೂಪಗಳು, ಇದನ್ನ ವ್ಯೂಹ ಅಂತ ಕರಿತೀವಿ. ಇಟ್ಸ್ ಒಂದು ಕ್ಲಸ್ಟರ್, ಒಂದು ಗ್ರೂಪ್ ದೇವರ ರೂಪಗಳನ್ನ ಹೀಗೆ ದಶಾವತಾರ ಅಂತ ತಕೊಂಡ್ರೆ ಮತ್ಸ್ಯ, ಕೂರ್ಮ, ವರಾಹ, ಹೀಗೆ ನಾವು ತಗೊಳ್ತೀವಿ. ಇದು ಒಂದು ಗ್ರೂಪ್, 10, 15, 20 ಅಲ್ಲ, 10 ಅಂದ್ರೆ 10 ಅವತಾರ ಅಂತಿಲ್ಲ. ಈ ಮನ್ವಂತರಕ್ಕೆ ನಮಗೆ ಸಂಬಂಧಪಟ್ಟದು 10 ಅಂತ ಅರ್ಥ ಅಷ್ಟೇ. ಅದು ಸೊ 10 ಅವತಾರಗಳು, ಅದು ಒಂದು ವ್ಯೂಹ. ಆಮೇಲೆ ಹಿಂದೆ ನೋಡಿದ್ದೀವಿ, ಅನಿರುದ್ಧ, ಪ್ರದ್ಯುಮ್ನ, ಸಂಕರ್ಷಣ, ವಾಸುದೇವ, ನಾರಾಯಣ, ಇದು 5 ಗುಂಪು. ಕೆಲವೊಮ್ಮೆ 4 ಗುಂಪು ಆಗತ್ತೆ. ಅನಿರುದ್ಧ, ಪ್ರದ್ಯುಮ್ನ, ಸಂಕರ್ಷಣ, ವಾಸುದೇವ ಅಷ್ಟೇ ನಿಲ್ಲಿಸ್ಬಿಡ್ತಾರೆ, ನಾರಾಯಣನಿಗೆ ಹೋಗೋದಿಲ್ಲ. ಸೊ ಹೀಗೆ ಒಂದೊಂದು. ಆಮೇಲೆ ವಿಶ್ವ, ತೇಜಸ, ಪ್ರಾಜ್ಞ, ಹೀಗೆ ಒಂದು. ಸೊ ಹೀಗೆ ಇದು ಈಚ್ ಒನ್ ಇಸ್ ಒಂದೊಂದು ಕ್ಲಸ್ಟರ್. ಇದು ದೇವರಲ್ಲಿ ಇದೆಲ್ಲ ಯಾಕೆ
ದೇವ್ರಿಗೆ ಯಾಕೆ ಎಲ್ಲ ಒಂದೇ ತಾನೇ, ದೇವ್ರು ಯಾಕೆ ಹೀಗೆಲ್ಲ ಹೇಳಬೇಕು ಅಂದ್ರೆ ಇದಕ್ಕೆ ಏನು ಹೇಳ್ತಾರೆ ಉತ್ತರ ಅಂದ್ರೆ, ನಾವು ನಮ್ಮ ಇನ್ನಬಿಲಿಟಿ ಹೇಗೆ ಒಂದು ಉಪಾಸನೆ ಹೇಗೆ ನಾವು ಮಾಡಬೇಕು, ಚಿಂತನೆ ಮಾಡಲಿಕ್ಕೆ ಅನುಕೂಲವಾಗಿ ಇರುವಂತ ವ್ಯೂಹಗಳು, ಇದನ್ನು ವ್ಯೂಹ ಅಂದ್ರೆ ಕ್ಲಸ್ಟರ್ ಅಂತ ಹೇಳ್ತಾರೆ. ಇವಾಗ ತಗೊಂಡ ಕ್ಲಸ್ಟರ್ ಯಾವುದು ಅಂದ್ರೆ 24ರ ಗುಂಪು, 24 ಕ್ಲಸ್ಟರ್ ಇಸ್ 24 ಇರುವಂತ ಗುಂಪು. ಇದರಲ್ಲಿ ಅವರು ತಗೊಂಡಿರುವಂಥದ್ದು ದಾಮೋದರನಿಂದ ಪದ್ಮನಾಭನಿಂದ ತಕೊಂಡು ಬರ್ತಾರೆ. ಇದು ಯಾಕೆ ಅಂದ್ರೆ ಒಂದು ಉತ್ತರ ಏನು ಅಂದ್ರೆ, ನಮಗೆ ದೇವರಲ್ಲಿ ವ್ಯತ್ಯಾಸ ಇಲ್ಲ ನೋಡಿದ್ದೀವಿ, ಆಯ್ತು, ದೇವರಲ್ಲಿ ವ್ಯತ್ಯಾಸ ಇಲ್ಲ, ಎಲ್ಲ ಒಂದೇ ಇದ್ರೂ ಈ ತತ್ವಗಳು ಅಂತ ಬರುತ್ತೆ ನೋಡಿ. ತತ್ವಗಳಂದ್ರೆ ಪ್ರಿನ್ಸಿಪಲ್ಸ್, ಟ್ರೂತ್ ಅಂತ ಇರುವಂತ ವಿಷಯಗಳು, ಈ ಮ್ಯಾಟರ್ ಇಲ್ಲಿ ಇರುವಂತ ವಿಷಯಗಳು, ಪ್ರಕೃತಿಯ ಜಡ ಮ್ಯಾಟರ್ಸ್, ಇದರಲ್ಲಿ ತಾರತಮ್ಯ ಇದೆ. ಹೇಗೆಂದ್ರೆ ಒಂದು ಇದರಿಂದ ಆದ ಇಂದ್ರಿಯಗಳು ತಕೊಳ್ಳೋಣ. ಇಂದ್ರಿಯಗಳು ತಕೊಂಡಾಗ ನಮ್ಗೆ ಇಂದ್ರಿಯಗಳಲ್ಲಿ ಮನಸ್ಸು, ಬುದ್ಧಿ ಶ್ರೇಷ್ಠ ಅಂತ ಹೇಳ್ತೀವಿ. ಮನಸ್ಸು ಚಂಚಲ ಆಗುತ್ತೆ, ಬುದ್ಧಿಯಿಂದ ನಿರ್ಧಾರ ಆಗುತ್ತೆ ಅಂತ ಹೇಳ್ತೀವಿ. ಸೊ ಮನಸ್ಸಿಗಿಂತ ಬುದ್ಧಿ ದೊಡ್ಡದು, ಇದು ಗೀತೆಯಲ್ಲಿನೂ ಬರುತ್ತೆ, ಮನಸ್ಸಿಗಿಂತ ಬುದ್ಧಿ ದೊಡ್ಡದು. ಸೊ ಹೀಗೆ ಬುದ್ಧಿಗಿಂತ ಚಿತ್ತ ಅಂದ್ರೆ ಜ್ಞಾನ ಅದು ದೊಡ್ಡದು. ಸೊ ಹೀಗೆ ನಾವು ತಾರತಮ್ಯವನ್ನ ತತ್ವಗಳಲ್ಲಿ ತಾರತಮ್ಯ ಅದು ಹೇಗೆಂದ್ರೆ ಅದು ಹುಟ್ಟು ಬಂದ ಅಂದ್ರೆ ಯಾಕೆ ಹುಟ್ಟು ಬಂತೋ ಆ ರೀತಿಯಿಂದ ಈ ತಾರತಮ್ಯವನ್ನು ಹೇಳ್ತೀವಿ. ಸೊ ಏನಾಯ್ತು, ತತ್ವಗಳಲ್ಲಿ ತಾರತಮ್ಯ ಇದೆ ಮಾತ್ರ ಅಲ್ಲ, ಈ ತತ್ವಾಭಿಮಾನಿ ದೇವತೆಗಳು ಇರ್ತಾರೆ, ಅವ್ರದ್ದು ತಾರತಮ್ಯ ಇರುತ್ತೆ. ಸೊ ಇಲ್ಲಿ ತತ್ವಗಳ ತಾರತಮ್ಯ ಅಂತ ಕೊಂಡಿದ್ದಾರೆ. ಯಾವುದು ಮುಖ್ಯ, ಯಾವುದು ಶ್ರೇಷ್ಠ ಅಂತ. ಊರ್ಧ್ವ ಮೂಲಂ ಅಧಶ್ಚಾತ್ ಅದು ಗೀತೆಯಲ್ಲಿ ಬರುತ್ತೆ. ಅಂದ್ರೆ ಶ್ರೇಷ್ಠವಾಗಿ ಇರುವಂಥದ್ದು ಅವ್ಯಕ್ತ ತತ್ವ, ದ ಅನ್ಸೀನ್ ಪ್ರಿನ್ಸಿಪಲ್, ಲಕ್ಷ್ಮೀ ತತ್ವ ಅಂತಾನೆ ಹೇಳ್ತೀವಿ. ಅದು ಕಣ್ಣಿಗೆ ಕಾಣದೇ ಇರುವಂತ ಮೂಲ ಪ್ರಕೃತಿ, ಅದು ಕಣ್ಣಿಗೆ ಕಾಣದೇ ಇರುವಂತಹದ್ದು. ಅದು ಯಾವತ್ತೂ ವ್ಯಕ್ತ ಆಗೋದಿಲ್ಲ, ಅವ್ಯಕ್ತವಾಗೇ ಉಳ್ಕೊಂಡಿರುತ್ತೆ. ಸೊ ಹಾಗಿರುವಂತ ಒಂದು ಪ್ರಿನ್ಸಿಪಲ್ ಅಂತ, ಅದು ಲಕ್ಷ್ಮಿ ಕಣ್ಣಿಗೆ ಕಾಣೋದಿಲ್ಲ, ಅವ್ಯಕ್ತವಾಗಿ ಅವಳು ಯಾವತ್ತೂ ಇರ್ತಾಳೆ ಅವಳು. ಯಾಕಂದ್ರೆ ಅವಳಿಗೆ ಈ ಒಂದು ಜಡವಾದ ದೇಹವೂ ಇಲ್ಲ. ಸೊ ಹಾಗೆ ಅವಳು ಅದಕ್ಕೆ ಅಭಿಮಾನಿ, ಅವಳೇ ಅವ್ಯಕ್ತ ತತ್ವ ಇಲ್ಲ. ಅವ್ಯಕ್ತ ತತ್ವ ಎಂಬುದು ಜಡ, ಅದರಲ್ಲಿ ಅವಳು ಅಭಿಮಾನಿಯಾಗಿ ಅಲ್ಲಿ ಇರುವಳು. ಸೊ ಹೀಗೆ ಪ್ರೈಮಾರ್ಡಿಯಲ್ ಮ್ಯಾಟರ್ ಅಂತ ಅಲ್ಲ ಹಾಗೆ. ಸೊ ಅದರಿಂದ ಬರುವಂಥದ್ದು ಮಹತ್ತತ್ವ, ಆಮೇಲೆ ಅಹಂಕಾರ ತತ್ವ, ಹೀಗೆ ಹೇಳ್ತಾ ಹೋಗ್ತಾರೆ. ಸೊ ಹೀಗೆ ಬರುವಾಗ ಇದು ನಮಗೆ ಬರಬೇಕು. ಏನು ತತ್ವಗಳು ಹೊರಗೆ ಇರುವುದು ನಮಗೆ ನಿಲುಕೋದೇ ಇಲ್ಲ, ನಮ್ಮ ಒಳಗೆ ಅಂತ ತಕೊಂಡಾಗೆ ಅದರಲ್ಲಿ ನಮಗೆ ಮುಖ್ಯವಾಗಿ ಏನಾಗತ್ತೆ, ಜ್ಞಾನಕ್ಕೆ ಕಾರಣವಾದಂಥ ಇಂದ್ರಿಯಗಳು ತಗೊಳ್ತೀವಿ, ಅದು ಶ್ರೇಷ್ಠ ಅಂತ. ಜ್ಞಾನಕ್ಕೆ ಅಂದ್ರೆ ಇನ್ಪುಟ್ ಡಿವೈಸಸ್ ಅಂತ ಹೇಳ್ತೀವಿ, ಕಣ್ಣು, ಮೂಗು, ಕಿವಿ, ಇದೆಲ್ಲ ಜ್ಞಾನ ಸಂಪಾದನೆಗೆ ಇರುವಂಥದ್ದು. ಆಮೇಲೆ ಅದು ಒಳಗೆ ಹಾಕಿದ ಮೇಲೆ ಮನಸ್ಸು, ಬುದ್ಧಿ, ಅಹಂಕಾರ, ಅವೇರ್ನೆಸ್ ಬೇಕಲ್ಲ, ಅಹಂಕಾರ, ಚಿತ್ತ, ಅದು ಜ್ಞಾನ, ಅದಕ್ಕೆ ಕಾರಣವಾಗಿರುವಂತ ಅವ್ಯಕ್ತ. ಸೊ ಹೀಗೆ ಹೇಳ್ತೀವಿ. ಸೊ ಹಾಗೆ ಅವರು ಆರೋಹಣ ಕ್ರಮ, ಯಾವಾಗಲೂ ಅವರೋಹಣ ಅಂದ್ರೆ ಕೆಳಗಿಂದ ಮೇಲಿನ, ಮೇಲಿಂದ ಕೆಳಗೆ ಅಂತ ಬರೋದು ಎರಡು ವಿಧದಿಂದಲೇ ಹೇಳ್ಬೋದು. ಆದರೆ ಕೆಳಗಿಂದ ಪಾದದಿಂದ ತಲೆ ಅಂತ ಹೇಳ್ತೀವಲ್ಲ, ಪಾದದಿಂದ ನೋಡ್ತಾ ಹೋಗೋದು, ಇದು ನಾವು ಇದು ಹೆಚ್ಚಾಗೆ ಇದನ್ನ ಬಳಸ್ತಾರೆ, ಪ್ರಶಸ್ತಿ ಇದಕ್ಕೆ ಇದೆ. ಸೊ ಇಲ್ಲಿ ತಗೊಳ್ಳೋದು ಹೇಗೆ ತಗೊಳ್ತಾ ಇದ್ದಾರೆ ಅಂದ್ರೆ, ಪದ್ಮನಾಭನು ಪಾಣಿಯೊಳಗಿಹ, ಈ ಪದ್ಯ ಹೀಗಿದೆ. ಈ ಪದ್ಯ ಹೇಗೆ ಶುರು ಆಗತ್ತೆ ಅಂದ್ರೆ, ಪದ್ಮನಾಭನು ಪಾಣಿಯೊಳಗಿಹ ವದನದಲ್ಲಿ ಹೃಷಿಕೇಶ ನಾಸಿಕ ಸದನದಲ್ಲಿ ಶ್ರೀಧರನು ಜಿಹ್ವಯೋ ಲಿಪ್ಪವಾಮನನು ಮೃದುಳ ತದ್ದೇಶದಿ ತ್ರಿವಿಕ್ರಮ ಮಧು ವಿರೋಧಿಯು ಲೋಚನದಿಕ ನದಲಿ ಇಪ್ಪನು ವಿಷ್ಣು ನಾಮಕ ಶ್ರವಣನೆಂದೆನಿಸಿ ಅಂತ ಹೇಳ್ತಾ ಇದ್ದಾರೆ. ಏನು ಹೇಳ್ತಾ ಇದ್ದ ಅಂದ್ರೆ, ಪದ್ಮನ ದೇವರು ಇರುವಂತ ಆಯಾ ತತ್ವ ಅಂದ್ರೆ ನಮ್ಮ ದೇಹದಲ್ಲೇ ಪದ್ಮನಾಭನು ಪಾಣಿಯೊಳಗಿಹ ಅಂತ ಶುರು ಮಾಡ್ತಾ ಇದ್ದ. ಪಾಣಿ ಅಂದ್ರೆ ಕೈ, ಕೈಯಲ್ಲಿ ಪದ್ಮನಾಭ ಇದ್ದ. ನಾವು ಕೈಯಿಂದ ಶುರು ಮಾಡ್ತಾ ಇದ್ದ. ಕೈ ಎಂಬುದು ಜ್ಞಾನೇಂದ್ರಿಯ ಅಲ್ಲ, ಕರ್ಮೇಂದ್ರಿಯ. ಕೈಯಿಂದ ಮಾಡ್ತೀವಲ್ಲ ಕೆಲಸಗಳನ್ನ ಮಾಡೋದು,
ಮಾಡೋದು ಅಂದ್ರೆ ಮುಖ್ಯವಾಗಿ ಕೈಯಿಂದಲೇ ಮಾಡೋದು. ಕಾಲಿಂದ ನಡ್ಕೋತಾ ಹೋಗ್ತೀವಿ. ಇದನ್ನು ಮುಖ್ಯವಾಗಿ ಕೈಯಿಂದ ಮಾಡೋದೇ ಜಾಸ್ತಿ. ಪೂಜೆ ಮಾಡಬೇಕು, ಬರಿಬೇಕು, ಎಲ್ಲ ಕೈಯೇ ಮುಖ್ಯವಾಗಿ ಬಳಸ್ತೀವಿ. ದಾನ ಮಾಡಬೇಕು, ದಾನ ಧರ್ಮ ಮಾಡೋದು, ಕೊಡೋದು ಎಲ್ಲವೂ ಕೈಯಿನಿಂದಲೇ ಆಗಿದೆ. ಕುಸರಿ ಕೆಲಸಗಳು, ದೇವರ ವಿಗ್ರಹವನ್ನ ಕೆತ್ತೋದು, ಅಡಿಗೆ ಮಾಡೋದು ಎಲ್ಲ ಕೈಯಿಂದಲೇ ಆಗೋದು ನೋಡಿ. ಸೊ ಕೈಯಿಂದಲೇ ಕರ್ಮ ಆಗೋದು ಕೈಯಿಂದಲೇ ಆಗತ್ತೆ. ಸೊ ಇದು ಜ್ಞಾನೇಂದ್ರಿಯ ಇಲ್ಲದೆ ಇದನ್ನು ಮುಖ್ಯವಾಗಿ ನಮಗೆ ಸಾಧನೆಗೆ, ಯಾವುದೇ ಲೌಕಿಕ ಸಾಧನೆ ಆಗಲಿ ಆ ಮೋಕ್ಷ ಸಾಧನೆ ಯಾವುದೇ ಆಗಬೇಕಂದನ್ನು ಕೈಯಿಂದ, ಮನಸ್ಸಲ್ಲಿ ಎಲ್ಲ ಥಾಟ್ಸು ಬರ್ಬೋದು, ಆದ್ರೆ ಕೈಯಿಂದ ಮಾಡಬೇಕಲ್ಲವನು. ನನ್ನ ಕೈಲಾಗ್ತಾ ಇಲ್ಲ, ಅಲ್ಲಿ ಹೋಗ್ಬೇಕು ಅಂದ್ರೆ ಕಾಲಿಂದ ಹೋಗ್ಬೇಕು ರೀ, ನನಗೆ ಕೈಲಾಗ್ತಾ ಇಲ್ಲ, ಕೈ ಅಂತಾನೆ ಹಿಡಿಸ್ ಮಾಡ್ತೀವಿ. ಕೈಲಾಗ್ತಾ ಇಲ್ಲ ನಮಗೆ ಅಂತ. ಸೊ ಕೈ ಎಂಬುದು ತುಂಬಾ ಇಂಪಾರ್ಟೆಂಟ್ ಇಂದ್ರಿಯ ಆಗತ್ತೆ. ಸೊ ಕೈಯಿಂದ ಶುರು ಮಾಡ್ತಾ ಇದ್ದಾರೆ, ಕೈಯಿಂದ ಮೇಲಕ್ಕೆ ಹೋಗ್ತಾ ಇದ್ದಾರೆ. ಕೈಯಿಂದ ಇನ್ನೊಂದು ಏನದು ಮಾತು ನೋಡಿ, ಅದು ಕರ್ಮೇಂದ್ರಿಯವೇ, ಔಟ್ಪುಟ್ಟೇ ಆಗತ್ತೆ. ಇದ್ರೂ ಮಾತಿನ ಮೂಲಕವೇ ಎಲ್ಲವೂ ತಿಳಿಯಲಿಕ್ಕೆ ಗುರುಗಳು ಹೇಳಿ ಕೊಡೋದು ಅವರ ಬಾಯಿಂದ ಬರಬೇಕು. ಅದು ಮಾತು ನಮಗೆ ತಿಳಿದಿದ್ದೋ ಅಲ್ಲೋ ಅವ್ರಿಗೆ ಹೇಗೆ ಗೊತ್ತಾಗೋದು? ನಮ್ಮ ಬಾಯಿಂದ. ಈ ಕಾಲದಲ್ಲಿ ನಾವು ರಿಟರ್ನ್ ಇರುತ್ತೆ, ಇದರ ಬಾಯಿಂದ. ಆ ಕಾಲದಲ್ಲಿ ಎಲ್ಲ ಇವಾಗಲೂ ಹಾಗೆ ಬಾಯಿಂದಲೇ ಎಲ್ಲ ವ್ಯವಹಾರಗಳು. ಸೊ ಕೈ ಬಾಯಿ ಕೈ ಇದು ಎರಡೂ ಮುಖ್ಯ ಆಗತ್ತೆ. ಇದು ಕರ್ಮೇಂದ್ರಿಯ ಆದ್ರೂ ಮುಖ್ಯ ಆಗತ್ತೆ. ಸೊ ಪಾಣಿಯಿಂದ, ಅದ ಕೈಯಿಂದ ನಾವು ಕೈ ಎಂಬ ಈ ದೇಹದಲ್ಲಿ 5 ರೂಪಗಳು ಹೇಳಾಯ್ತು. ಆ 5 ರೂಪದಲ್ಲಿ ಆಗುವ ಕೆಲಸಗಳು ಏನಾಗತ್ತೆ? ಕರ್ಮಗಳು ಆಗತ್ತೆ, ಕೈಯಿನಿಂದ ಆಗುವಂಥದ್ದು. ಸೊ ಕೈಯಿನಿಂದ ನಾವು ಏನೆಲ್ಲ ಮಾಡ್ತೀವೋ ಆ ಕೈಯಿಂದ ಕೈ ನಮಗೆ ಗೊತ್ತಾಗತ್ತೆ, ಕೈ ಕಾಣುತ್ತೆ. ಆದ್ರೆ ಕೈಯಲ್ಲಿ ಶಕ್ತಿ ಇರಬೇಕಲ್ಲವಾ? ಕೈಯಿಂದ ಮಾಡಕ್ಕೆ ಬರಬೇಕು. ಒಬ್ಬರಿಗೆ ಚೆಂದಾಗಿ ಮಾಡಕ್ಕೆ ಬರುತ್ತೆ, ಡ್ರಾಯಿಂಗ್ಸ್ ಎಲ್ಲ ಮಾಡ್ತಾರೆ, ತುಂಬಾ ಚೆನ್ನಾಗಿ ಮಾಡ್ತಾರೆ. ನಮಗೆ ಮಾಡಕ್ಕೆ ಬರಲ್ಲ. ರಂಗೋಲಿ ಹಾಕಕ್ಕೆ ಬರಲ್ಲ. ಇನ್ನೊಂದು ಕುಸರಿ ಕೆಲಸಗಳು ಮಾಡಕ್ಕೆ ಬರಲ್ಲ. ಕೆಲವರು ಹ್ಯಾಂಡ್ ರೈಟಿಂಗ್ ಅಚ್ಚುಕಟ್ಟಾಗಿ ಚೆನ್ನಾಗಿ ಬರೀತಾರೆ. ಇನ್ನೊಂದು ಏನೋ ಕೈಯಿಂದ ಎಷ್ಟೆಷ್ಟು ಎಲ್ಲ ಕ್ರಿಯೇಷನ್, ಎಲ್ಲೆಲ್ಲ ಗ್ಯಾಡ್ಜೆಟ್ಸ್ ಏನೇನೋ ನಾವು ನೋಡಿ ಎಲ್ಲ ಕೈಯಿಂದ ಮಾಡೋದೇ ಎಲ್ಲವೂ ಇರುತ್ತೆ. ಒಬ್ಬೊಬ್ಬರ ಕೈಯಿಂದಲೇ ಒಂದೊಂದು ವೈಶಿಷ್ಟ್ಯನ್ನ ದೇವರು ಕೊಡ್ತಾನೆ. ಅಂದರೆ ಕೈ ಎಲ್ಲರಿಗೆ ಒಂದೇ ರೀತಿಯಾಗೇ ಇರುತ್ತೆ. 5 ಬೆರಳಿರುತ್ತೆ, ಒಂದು ಎಲ್ಬೋ ಇರುತ್ತೆ, 4 ಹ್ಯಾಂಡ್ ಇರುತ್ತೆ, ಶೋಲ್ಡರ್ ಎಲ್ಲ ನೋಡ್ಲಿಕ್ಕೆ ಒಂದೇ ತರ ಇರುತ್ತೆ ಕೈ. ಆದರೆ ಅಲ್ಲಿ ಇರುವಂತ ಶಕ್ತಿ ಬೇರೆಯೇ ಆಗಿರುತ್ತೆ. 5 ಬೆರಳು ಇರೋರಿಗೆಲ್ಲ ಒಂದೇ ರೀತಿಯಾಗಿ ಮಾಡೋಕ್ಕಾಗತ್ತ? ಇಲ್ಲ. ಅವ್ರ ಕೈರಾಶಿ ಅಂತೀವಿ, ಅವ್ರ ಕೈಯಲ್ಲಿ ಏನಾಗತ್ತ ಗೊತ್ತಿಲ್ಲ. ಅದರಲ್ಲಿ ಇರುವಂತ ಇಂದ್ರಿಯ ಎಂಬುದು ಬೇರೆ. ಕೈ ಕಾಣುವಂಥದ್ದು, ಆ ಕಾಣುವಂತ ಈ ಕೈಯಲ್ಲಿ ಕಾಣದೇ ಇರುವಂತ ಒಂದು ಶಕ್ತಿ ಇದೆ. ಶಕ್ತಿ ಕಣ್ಣಿಗೆ ಎನರ್ಜಿ ಅಂತ ಬೇಕಾದ್ರೆ ತಕೊಳ್ಳಿ, ಅದು ಕಾಣಿಸೋದಿಲ್ಲ, ಯಾವ ಕಣ್ಣಿಗೇನೂ ಬಿಡೋದಿಲ್ಲ. ಅದು ಕೈಯಿಂದ ಕೆಲಸ ಆದಾಗ ಕೈ ಚೆನ್ನಾಗಿ ಕೆಲಸ ಆಯ್ತು ಅಂತ ಹೇಳ್ತೀವಿ ಅಷ್ಟೇ. ಸೊ ಒಳಗೆ ಇರೋದನ್ನ ಇಂದ್ರಿಯಗಳು ಅಂತ ಕರೀತಾರೆ. ಕಣ್ಣಿಗೆ ಕಾಣದೇ ಇರೋ, ಕಣ್ಣು ಚೆನ್ನಾಗಿರುತ್ತೆ, ನೋಡ್ಲಿಕ್ಕೆ ಬ್ಯೂಟಿಫುಲ್ ಐಸ್ ಇರುತ್ತೆ, ಅದು ಒಂದು ಕಾಣೋದಿಲ್ಲ. ಅಂದ್ರೆ ಏನು? ಕಣ್ಣು ಗೋಳಕ ಇದೆ, ಅದರಲ್ಲಿ ಇರುವಂತ ಶಕ್ತಿ ಬೇರೆ. ಆ ಶಕ್ತಿಯನ್ನ ಇಂದ್ರಿಯಗಳು ಅಂತ ಹೇಳ್ತಾರೆ. ಸೊ ಈ ಕೈಯಲ್ಲಿ ಕೈ ಚೆಂದಾಗಿದ್ದು ಪ್ರಯೋಜನ ಇಲ್ಲ. ಕೈ ಕೆಲಸವನ್ನ ಚೆಂದಾಗಿ ಮಾಡಬೇಕು. ಅದನ್ನ ಮಾಡಿಸ್ತಾನೆ ಭಗವಂತ. ಇವನೇ ಹೃದಯದಲ್ಲಿ ಇರುವಂತ ಈ ಭಗವಂತನೇ ನಮ್ಮ ಬಿಂಬರೂಪನಾದಂತ ಶ್ರೀಹರಿಯೇ. ಅವನು ಕೈಯಲ್ಲಿ ನಿಂತು ಈ ಕೆಲಸವನ್ನ ಮಾಡಿಸ್ತಾನೆ. ಪದ್ಮನಾಭನು ಎಲ್ಲಿ ಇದ್ದಾನೆ ಅವನು? ಪದ್ಮನಾಭ. ಇದು 24 ರೂಪದಲ್ಲಿ 11th ರೂಪದಿಂದ ತಗೊಂಡಿದ್ದಾರೆ. ಪದ್ಮನಾಭನು ಪಾಣಿಯೊಳಗಿಹ, ಕೈಯಲ್ಲಿ ಇದ್ದಾನೆ. ಇದು ನಮಗೆ ಸಂಕಲ್ಪ ಮಾಡಬೇಕು, ಆಚಮನ ಎಲ್ಲ ಮಾಡ್ತೀವಲ್ಲ, ಎಲ್ಲ ಈ ಕೈಯಿಂದಲೇ ಆಗ್ಬೇಕಲ್ಲ. ಅದಕ್ಕೆ ಕೈಯಿಂದಲೇ ಶುರು ಮಾಡಿದ್ದಾರಂತ ಈ ರೀತಿಯಿಂದಲೂ ತಿಳ್ಕೋಬಹುದು. ಪದ್ಮನಾಭನು ಆಮೇಲೆ ಪದ್ಮನಾಭ ರೂಪವನ್ನು ತಗೊಂಡಿದ್ದಾರೆ. ಪದ್ಮನಾಭ ಆ ವಿಶೇಷ ರೂಪದಿಂದ ಇವನು ಮಾಡ್ತಾ ಇದ್ದಾನೆ. ನೋಡಿ, ಇಲ್ಲಿ ಒಂದು ವಿಶೇಷ ಇನ್ನೊಂದು ಏನು ಅಂದ್ರೆ 24 ರೂಪದಲ್ಲಿ ಇರುವಂತ ಈ ಪದ್ಮನಾಭ ರೂಪ ಇದೆ ನೋಡಿ. ಈ ರೂಪ ದೇವರೇ ಎಲ್ಲ ಒಂದೇ. ಅದ ರಾಮ ಕೃಷ್ಣ ವ್ಯತ್ಯಾಸ ಹೇಗೆ ಹೇಳ್ತೀವೋ ಹಾಗೇನೆ ಈ ಪದ್ಮನಾಭ, ಅನಂತ ಪದ್ಮನಾಭ ವ್ರತದಲ್ಲಿ ಅನಂತ ಪದ್ಮನಾಭ ಹಾಕ್ತೀವಲ್ಲ,
ಆ ಪದ್ಮನಾಭ ರೂಪ ಬೇರೆ, ಅದು ಈ ಬ್ರಹ್ಮಾಂಡದಲ್ಲಿ ಇದ್ದು ಎಲ್ಲವನ್ನೂ ಹೊರಗೆ ಹಾಕಿ ಇದು ಮಾಡಿತ್ತು ರೂಪ. ಅದು ಒಂದೇ ಹೆಸರು ಇದ್ರೂ ಈ ಗುಂಪು ಬೇರೆ. 24 ಇರುವಂತ ಈ ಪದ್ಮನಾಭ ರೂಪ ಬೇರೆ. ಪದ್ಮನಾಭ ರೂಪ ಎಂಬುದು ಬೇರೆ. ಅವರ ಆಯುಧಗಳು ಅಲ್ಲಿ ಬೇರೆಯಾಗೇ ಇರುತ್ತೆ ಅವನಿಗೆ. ಸೊ ಒಂದೊಂದು ರೂಪದಲ್ಲಿ ಒಂದೊಂದು ರೀತಿಯಾಗೆ ಅವನು ಇರ್ತಾನೆ. ಸೊ ಇಲ್ಲಿ ಇರುವಂತದನ್ನ ವಿಶೇಷ ಅಂತ ಹೇಳ್ತಾರೆ. ಸೊ ಈ ಪದ್ಮನಾಭ ರೂಪ ಇವನು ಪದ್ಮನಾಭನ ಪಾಣಿಯೊಳಗೆ ಕೈಯಲ್ಲಿ ಇದ್ದಾನೆ. ಆಮೇಲೆ 11th ಅಂತ ಹೇಳಿದೆ ಅಲ್ಲ, 24 11th. ಆಮೇಲೆ ವ್ಯುತ್ಕ್ರಮ ಅಂದ್ರೆ ಆಪೋಸಿಟ್, ಅಂದ್ರೆ ರಿವರ್ಸ್ ಡೈರೆಕ್ಷನ್ಲಿ ಬರ್ತಾ ಇದ್ದಾರೆ. ಆರೋಹಣ ಕ್ರಮ ಕೆಳಗಿಂದ ಮೇಲಕ್ಕೆ ಬರ್ತಾ ಇದ್ದಾರೆ. ಅಂದ್ರೆ ಏನಾಯ್ತು, 11th ಆದ್ಮೇಲೆ 10th. ಅದು ಏನು, ವದನದಲ್ಲಿ ಹೃಷಿಕೇಶ, ವದನದಲ್ಲಿಂದ ಮಾತಾಡ್ತೀವಿ. ಆ ಒಂದು ಮಾತಲ್ಲಿ ಅದು ಬೇಕಲ್ಲ, ನಾವು ಮುಖ್ಯವಾಗಿ ಅಲ್ಲಿ ಬಂದು ಹೃಷಿಕೇಶ ಆ ವದನದಲ್ಲಿ ನಮ್ಮ ಮಾತಲ್ಲಿ ನಾವು ಮಾತಾಡಬೇಕಂದ್ರೆ ನಮ್ಮ ಮಾತು ಹೊರಗೆ ಬರಬೇಕು, ಅದು ಬಂದದ್ದು ಅರ್ಥ ಆಗಬೇಕು, ಸರಿಯಾದ ವರ್ಡ್ಸ್, ಚಾಯ್ಸ್ ಆಫ್ ವರ್ಡ್ಸ್ ಎಲ್ಲವೂ ವಾಕ್ ಕೌಶಲ ಅಂತ ಹೇಳ್ತೀವಲ್ಲ, ವಾಕ್ ಚಾತುರ್ಯ, ಹೇಗೆ ಮಾತಾಡಿ ಅದು ಮೂಲಕ ಕೆಲಸ ಮಾಡ್ಕೊಳ್ಳೋದು, ಸತ್ಯವನ್ನ ಮಾತಾಡೋದು, ಧರ್ಮವನ್ನ ಮಾತಾಡೋದು. ಸೊ ಇದು ಎಲ್ಲ ಸರಿಯಾಗಿ ಬರಬೇಕಂದ್ರೆ ಹೃಷಿಕೇಶ ರೂಪದಿಂದ. ಇದಕ್ಕೆ ಇನ್ನೊಂದೇನು, ಇದು ಹೇಳುವ ಮೂಲಕವಾಗಿ ಕೈಯಿಂದ ಏನೋ ಆಗಿಲ್ಲ ನಮ್ಗೆ ಕೆಲಸಗಳು, ಧಾರ್ಮಿಕ ಕೈಯಿಂದ ಕೆಲಸ ಅಂದ್ರೆ ಅಡಿಗೆ ಮಾಡೋದು ಅದು ಇದು ಇದ್ದೇ ಇದೆ, ಟೈಪ್ ಮಾಡೋದು, ಅಡಿಗೆ ಮಾಡೋದು, ಕೆಲಸ ಮಾಡೋದು. ಬಟ್ ಧಾರ್ಮಿಕ ಇದಕ್ಕೆ ಬರಬೇಕು ಅಂದ್ರೆ, ಧರ್ಮ ಬುದ್ಧಿ ಬರಬೇಕು ಅಂದ್ರೆ ಆವಾಗ ಅದಕ್ಕೆ ಪದ್ಮನಾಭನನ್ನ ಚಿಂತನೆ ಮಾಡಬೇಕು. ಆಮೇಲೆ ಮಾತುಗಳು ದೇವರು ಕೊಟ್ಟಿದ್ದ, ದೇವರು ಕೊಟ್ರ ಮಾತು ಬರುತ್ತೆ. ಇದನ್ನ ದೇವರು ಚಿಂತನೆಗೆ ಅದನ್ನ ಒಂದು ಫ್ಲಾಶ್ ಆಗ್ಬೇಕು. ಅದು ಬರಬೇಕಂದ್ರೆ ಹೃಷಿಕೇಶ, ಹೌದು ಚೆನ್ನಾಗಿ ಮಾತಾಡ್ಬೇಕು ಅಂದ್ರೂ ಹೃಷಿಕೇಶನೇ ಬರ್ತಾನೆ. ಚೆನ್ನಾಗಿ ಮಾತು ಅಂದ್ರೆ ದೇವರು ಒಪ್ಪುವಂತ ರೀತಿಯಲ್ಲಿ ಇರುವ ಮಾತೇ ಚಂದಾಗ ಮಾತು. ದೇವರು ಇದ್ದಾನೆ ಅಂತ ಆ ಮನಸ್ಸಲ್ಲಿ ಹೊಳೆಯಬೇಕು. ದೇವರು ಮಾತು ಕೊಟ್ರೆ ಉಂಟು, ನೆಕ್ಸ್ಟ್ ಟೈಮ್ ಏನಾರಾದ್ರೂ ಮಾತು ನಿಲ್ಲಿಸ್ಲಿಕ್ಕೆ ಏನು ಒಂದು ಕ್ಷಣ ಸಾಕು ಅವನಿಗೆ. ಸೊ ಅವನು ಇಷ್ಟು ತನಕ ನನಗೆ ಮಾತಾಡ್ಲಿಕ್ಕೆ ಬರ್ತಾ ಇದೆ, ನಾನು ಮಾತಾಡೋದು ಇನ್ನೊಬ್ಬರಿಗೆ ಅರ್ಥ ಆಗ್ತಾ ಇದೆ ಅಂದ್ರೆ ಅದು ಹೃಷಿಕೇಶ. ಆ ವದನದಲ್ಲಿ ಹೃಷಿಕೇಶ. ನಾಸಿಕ ಸದನದಲ್ಲಿ, ನಾಸಿಕ ನೆಕ್ಸ್ಟ್ ಬರೋದು ಏನು, ಮೂಗು, ಘ್ರಾಣೇಂದ್ರಿಯ. ಈ ಘ್ರಾಣೇಂದ್ರಿಯದಲ್ಲಿ ನಾಸಿಕ ಸದನ, ನಾಸಿಕ ಮನೆ, ಸದನ ಅಂದ್ರೆ ಆ ಒಂದು ನಾಸಿಕ ಸದನದಲ್ಲಿ ಅಂತ ಇಲ್ಲಿ ಹೇಳೋದು ಅದೇ. ನಾಸಿಕ ಸದನ ಅಂದ್ರೆ ಇದು ಕಾಣುತ್ತಲ್ಲ ನಿಮ್ಮ ಮೂಗು, ಆ ಒಂದು ಜಾಗ, ಅಲ್ಲಿ ಶ್ರೀಧರ ರೂಪ, ಭಗವಂತ ಶ್ರೀಧರನಾಗೆ ನಿಂತಿದ್ದಾನೆ. ಸೊ 11, 10, 9th ಶ್ರೀಧರ ರೂಪದಿಂದ ನಿಂತಿದ್ದಾನೆ. ಜಿಹ್ವೆಯೊಳಗಿಪ್ಪ ವಾಮನ. ಆಮೇಲೆ ರಸನೇಂದ್ರಿಯ, ನಾಲಿಗೆ ಇದೆ. ನಾಲಿಗೆ ಆ ರುಚಿಯನ್ನ ನಮಗೆ ಬೇರ್ಪಡಿಸಿ ತೋರಿಸಬೇಕಲ್ಲ, ಆ ರಸನ, ಅದು ಜಿಹ್ವೆ, ಇಷ್ಟೇ ಜಿಹ್ವೆ ನೋಡಿ, ಎಷ್ಟು ಒಂದು 2 ಇಂಚ್ ಇದ್ರೆ ಜಾಸ್ತಿ. ಅಲ್ಲಿ ಇದ್ದು ವಾಮನ, ಅಲ್ಲಿ ವಾಮನ ರೂಪದಿಂದ ಭಗವಂತ ನಿಂತಿದ್ದಾನೆ. ಆಮೇಲೆ ಮೃದುಳ ತ್ವಕ್ ದೇಶದಿ ಅಂದ್ರೆ ನೆಕ್ಸ್ಟ್ ಬರೋದು ತ್ವಗೇಂದ್ರಿಯ, ಇಡೀ ಚರ್ಮ, ಅದು ಇಡೀ ದೇಹವನ್ನ ಸುಂದರವಾಗಿ ಒಳಗೆ ಇರೋದನ್ನೆಲ್ಲ ಹೊರಗೆ ತೋರಿಸಿದ್ರೆ ನಮಗೆ ಭಯ ಆಗತ್ತೆ. ಅದು ಎಲ್ಲವನ್ನ ಚಂದಾಗ ಒಂದು ಚರ್ಮ ಚೀಲೆ ಹಾಕಿ ಮುಚ್ಚಿ ಇಟ್ಟೋದು ಮಾತ್ರ ಅಲ್ಲ, ಈ ತ್ವಕ್, ಆ ಒಂದು ಚರ್ಮದ ಒಳಗೆ ಇರುವಂತ ಶಕ್ತಿ. ಏನು ಶಕ್ತಿ, ಯಾರನ್ನಾರು ನಮ್ಮ ಸ್ಪರ್ಶ ಮಾಡಿದ್ರೆ ನಮ್ಗೆ ಗೊತ್ತಾಗತ್ತೆ. ಯಾರು ಹಿಂದೆ ಮುಟ್ಟಿದ್ರೆ ಯಾರೋ ಮುಟ್ತಾ ಇದ್ದಾರ ಅಂತ ಗೊತ್ತಾಗತ್ತೆ. ಮುಟ್ಟಿನಿಂದಲೇ ನನ್ನ ಮಗು ಮುಟ್ಟೋದು ಎಲ್ಲ ನಮ್ಗೆ, ಬಿಸಿ ನೀರು ತಣ್ಣಗಿರೋದು ಇವಾಗ ಆಗತ್ತೆ, ಚಳಿ ಆಗತ್ತೆ, ಬಿಸಿ ಆಗತ್ತೆ, ಮೃದುವಾಗಿರುತ್ತೆ, ಕಾಠಿಣ್ಯ ಇರುತ್ತೆ, ಎಲ್ಲವೂ ಬೈ ಮಿಯರ್ ಟಚ್ ಅಲ್ಲಿಂದ ಆಗತ್ತೆ. ಅದಕ್ಕೆ ಆ ಮೃದುಳ ಎಂಬುದು ಸ್ಪರ್ಶದಿಂದ ಬರುವಂಥದ್ದು, ಮುಟ್ಟುವ ಮೂಲಕ ಬರೋದು. ಮುಟ್ಟುವುದು ಇಂದ್ರಿಯ ಅಲ್ಲ, ಮುಟ್ಟೋದು ಸ್ಪರ್ಶ. ಆ ಒಂದು ಶಬ್ದ ಸ್ಪರ್ಶ, ರೂಪ, ರಸ, ಗಂಧ, ಆ ಸ್ಪರ್ಶದಿಂದ ಅದೇ ದೇವರು ಮಾಡುವಂತ ಕ್ರಿಯೆ. ಮುಟ್ಟಿದ
ತಕ್ಷಣ ಆ ಸ್ಪರ್ಶ ಆದ ತಕ್ಷಣ ಆ ಶಬ್ದ ಸ್ಪರ್ಶ ರೂಪ ರಸಗಂಧ ಆ ತಕ್ಷಣ ಆ ಇಂದ್ರಿಯಗಳಿಗೆ ನೋಡಿ ತಕ್ಷಣ ಗೊತ್ತಾಗ್ಬಿಡುತ್ತೆ. ಅದು ಹೇಗೆ ನಾವು ಏನು ಮಾಡಿದ್ದೇ ಇಲ್ಲ, ಅದು ಆಟೋಮ್ಯಾಟಿಕ್ ಆಗಿ ಆಗುವಂತ ಇರುತ್ತೆ. ಆದರೆ ಅದನ್ನ ಅವ್ರು ಹೇಳ್ತಾ ಇದ್ದಾರೆ ಮೃದುಲ ತ್ವಕ್ದೇಶದಿ. ಅದು ವಿಶೇಷವಾಗಿ ತ್ರಿವಿಕ್ರಮ ರೂಪದಿಂದ ಭಗವಂತ ನಿಂತು ದಟ್ ಕಾಂಟ್ಯಾಕ್ಟ್ ಅನ್ನ ಮಾಡಿಸ್ತಾನೆ. ಏನು ಆ ವಿಷಯಕ್ಕೇನೋ ಆ ವಿಷಯದಿಂದ ಬರುವಂತ ಆ ವಸ್ತುಗೇನೋ ನಮ್ಮ ಇಂದ್ರಿಯಕ್ಕೇನೋ ಆ ಕನೆಕ್ಷನ್ ಅವನು ಕೊಟ್ರ ಉಂಟು, ಇಲ್ಲದ್ರೆ ಇಲ್ಲ. ಕೆಲವರಿಗೆ ನಂಬನಸ್ ಬಂದ್ಬಿಟ್ರೆ ಪ್ಯಾರಾಲಿಟಿಕ್ ಬಂದ್ರೆ ಒಂದು ಏನು ಮುಟ್ಟಿದ್ರು ಮುಳ್ಳು ಚುಚ್ಚಿದ್ರು ಏನೋ ಗೊತ್ತಾಗೋದಿಲ್ಲ ಅವ್ರಿಗೆ. ಅವನು ಕೊಟ್ಟ ಸೊ ಬೈ ಬಿಯರ್ ಕಾಂಟ್ಯಾಕ್ಟ್ಲಿ ಆಗತ್ತಂತ ತಿಳ್ಕೊಳ್ತೀವಿ ನಾವು. ಇಲ್ಲ, ಅವನು ಅಲ್ಲಿ ನಿಂತು ಅದಕ್ಕೆ ಕನೆಕ್ಷನ್ ಹಾಕೋದು ಅವನು ಹಾಕಬೇಕು, ಅದನ್ನ ತಿಳಿಯಬೇಕು. ಇದನ್ನೇ ವಿಜಯದಾಸರು ತಮ್ಮ ಇದಕ್ಕೆ ಸಂವಾದಿಯಾಗಿ ಅವರು ಬರೆದಿದ್ದಾರೆ. ಇದು ಹೇಳುವಾಗ ಅದನ್ನೇ ಅವರು ಹೇಳ್ತಾರೆ, ಹರುಷದಿನ್ ಕೇಶವಾದಿ ಕೃಷ್ಣಾಂತ ತತ್ವದಲ್ಲಿ ಪರಮನು ಶಕ್ತಿಮುಖ ದ್ವಾದಶ ರೂಪಗಳು ನಾರಾಯಣಾದಿ ಶತ ಸ್ವರೂಪವ ಧರಿಸುತ್ತಾ ಸರಸಿಜ ಭವ ಮುಖ ಸುರರಲ್ಲಿ ನಿಂತು ತಾನು ಇದು ಹೇಳ್ತಾ ದೇವರು ಅನೇಕ ರೂಪದಿಂದ ಇದ್ದಾನೆ ಎಂಬುದಕ್ಕೆ ಇದು ಪ್ರಮಾಣವಾಗಿ ಕೊಟ್ಟು ಅದು ಮಾಡೋದು ದೇವತೆಗಳ ಮೂಲಕವಾಗಿದ್ದು ಮಾಡಿಸ್ತಾನಂತ ಇದೆ. ಪರಿಪರಿ ಇದು ಇಂಪಾರ್ಟೆಂಟ್. ಪರಿಪರಿ ಯಾಕೆ ಇದು ಇಂಪಾರ್ಟೆಂಟ್, ಇದು ಯಾಕೆ ಇದನ್ನು ಹೇಳ್ತಾ ಇದ್ದಾರೆ ಅಂದ್ರೆ ಪರಿಪರಿ ಚೇತನರ ವ್ಯಾಪಾರ ಮಾಡಿಸುತ್ತ. ಇಲ್ಲಿ ಅವನು ಇಲ್ಲಿ ಇದ್ದಾನೆ ಅಲ್ಲಿ ಇದ್ದಾನೆ ಅಂತ ಇಟ್ ಇಸ್ ನಾಟ್ ಜಸ್ಟ್ ಫಾರ್ ಮೆಮರೈಸೇಷನ್ಗೆ ಅಲ್ಲ, ಅಲ್ಲಿ ಅವನು ಇರೋದು ಆ ಕೆಲಸವನ್ನ ಮಾಡಿಸ್ಲಿಕ್ಕೆ. ಆ ಮೈಗೆ ಅದು ತಣ್ಣೀರು ಮುಟ್ಟಿದಾಗ ಇದು ತಣ್ಣೀರಿದೆ, ಇದು ಚಳಿ ಆಗತ್ತೆ, ಇದು ಎಲ್ಲವೂ ಆಟೋಮ್ಯಾಟಿಕ್ ಆಗಿ ಗೊತ್ತಾಗತ್ತೋ ನೋಡಿ. ಅದು ವ್ಯಾಪಾರ, ಈ ತಣ್ಣೀರಿದೆ ಬೇಡಪ್ಪ ಸ್ವಲ್ಪ ಬಿಸಿ ನೀರು ಹಾಕಿ ಅಂತ ಹೇಳ್ತೀವಿ. ಸೊ ಆ ಚೇತನ ನಮ್ಮ ವ್ಯಾಪಾರವನ್ನ ಅವನೇ ಮಾಡಿಸ್ತಾ ಪೊರೆವ. ಇದನ್ನ ತಿಳಿದಾಗ ಅವನೇ ಇಲ್ಲಿ ಇರುವಂತ ಈ ವಿಷಯಗಳನ್ನ ತಿಳಿದಾಗ ಇಲ್ಲಿ ನಿಂತಿದ್ದಾನೆ, ನಮ್ಮ ಕೈಯಲ್ಲಿ ಪದ್ಮನಾಭ ರೂಪದಿಂದ ನಿಂತಿದ್ದಾನೆ, ವದನದಲ್ಲಿ ಋಷಿಕೇಶನಾಗಿ ಭಗವಂತ ನಿಂತಿದ್ದಾನೆ, ನಾಸಿಕದಲ್ಲಿ ಮೂಗಿನಲ್ಲಿ ಘ್ರಾಣೇಂದ್ರಿಯದಲ್ಲಿ ಅವನು ಶ್ರೀಧರನಾಗಿ ನಿಂತಿದ್ದಾನೆ, ಜಿಹ್ವೆಯಲ್ಲಿ ವಾಮನನಾಗಿ ನಿಂತಿದ್ದಾನೆ, ನಮ್ಮ ಚರ್ಮದಲ್ಲಿ ತ್ರಿವಿಕ್ರಮನಾಗಿ ನಿಂತಿದ್ದಾನೆ. ಹೀಗೆ ಆಮೇಲೆ ಮಧು ವಿರೋಧಿಯು ಆ ಮಧು ನಾಮಕ ಅಂದ್ರೆ ಕಣ್ಣಿಗೆ ಬಂದಾಗ ಕಣ್ಣಿಗೆ ಎಲ್ಲವೂ ಅದು ಚೆನ್ನಾಗಿದೆ ಇದು ಚೆನ್ನಾಗಿದೆ ಅಂತ ವಿಷಯ ಕಡೆನೇ ಹೋಗುತ್ತೆ ನೋಡಿ. ಅದು ವಿಷಯ ನಮ್ಮನ್ನ ಹೊರಗೆ ಸೆಳೆಯುತ್ತಾ ಇರುತ್ತೆ. ಅದರಿಂದ ನಮಗೆ ಕೊನೆಯಲ್ಲಿ ಅದು ದುಃಖ, ಅದನ್ನ ಕಳ್ಕೊಂಡಾಗ ದುಃಖ ಬರುತ್ತೆ, ಅದು ಇದ್ದಾಗ ದುಃಖ ಬರುತ್ತೆ. ಹೀಗೆ ಅದು ಬಂದಾಗಲೂ ತಾತ್ಕಾಲಿಕ. ಯಾವುದಕ್ಕೇನೋ ವಿಷಯ ಪದಾರ್ಥಕ್ಕೆ ಆ ವಸ್ತುಗೆ ವ್ಯಕ್ತಿಗೆ ಒಂದು ಬಿಗಿನಿಂಗ್ ಇದೆ, ಎಂಡ್ ಇದೆ, ದುಃಖವನ್ನೇ ಅದು ಕೊನೆಯಲ್ಲಿ ಕೊಡುತ್ತೆ. ನಮಗೆ ಬೇಕಾದ ಇಷ್ಟವಾದ ಪದಾರ್ಥಗಳು ಕೊನೆಯಲ್ಲಿ ದುಃಖ ಕೊಡುವಂಥದ್ದೇ ಇರುತ್ತೆ. ಸೊ ಅದಕ್ಕೆ ಅದರ ಅಂದ್ರೆ ಬೇಡ ಅಂತ ಅರ್ಥ ಅಲ್ಲ. ವಿ ಹ್ಯಾವ್ ಟು ನೋ ದ ಲಿಮಿಟೇಷನ್ ಆಫ್ ಎವ್ರಿಥಿಂಗ್. ಸೊ ಅದು ಮಧು ವಿರೋಧಿ, ಅದು ಮಧು ಅಂತೆ ಕಾಣುತ್ತೆ. ಅದಕ್ಕೆ ಅದರ ಲಿಮಿಟೇಷನ್ ತಿಳಿದಾಗ ನಮಗೆ ದುಃಖನೇ ಬರೋದಿಲ್ಲ. ಇದು ಈ ಒಂದು ವಸ್ತು ತಗೊಂಡಿದ್ದೀವಿ, ಇಷ್ಟು ಕಾಲ ಇರುತ್ತೆ, ಆಮೇಲೆ ಒಂದು ಒಳ್ಳೆ ಬಟ್ಟೆ ಎಷ್ಟು ಕಾಲ ಇರುತ್ತೆ, ಇಟ್ ಈಸ್ ಲಿಮಿಟೆಡ್. ಇನ್ನು ಒಂದು 2 ವರ್ಷ 3 ವರ್ಷ ಅದು ಹೊರಟೋಗುತ್ತಷ್ಟೇ. ಸೊ ಅಷ್ಟೇ ಇರಬೇಕು ಅಟ್ಯಾಚ್ಮೆಂಟ್, ಇದ್ರೆ ದುಃಖ ಇಲ್ಲ. ಸೊ ಮಧು ವಿರೋಧಿಯು ಲೋಚನದಿ ಅಂದ್ರೆ ಮಧುಸೂದನ, ಆ ಮಧುಸೂದನ ರೂಪ ಒಂದು ಕಣ್ಣಲ್ಲಿ ಅವನು ಇದ್ದಾನೆ ಅಂತ ಇಲ್ಲಿ ಹೇಳ್ತಾರೆ. ಇಪ್ಪನು ವಿಷ್ಣು ನಾಮಕ ಶ್ರವಣನೆಂದಿದೆ. ವಿಷ್ಣು ನಾಮಕನ 7 ರೂಪಗಳನ್ನು ಹೇಳ್ತಾರೆ. ವಿಷ್ಣು ಅಂತ ಆ ಆ ಕಿವಿ ಶ್ರವಣೇಂದ್ರಿಯದಲ್ಲಿ ಅವನು ಇದ್ದಾನೆ. ಇದು ತಿಳಿಯೋ ಮೂಲಕವಾಗಿ ತಿಳಿದದನ್ನೇ ಹೇಳ್ತಾರೆ ಪೊರೆವನಯ್ಯ. ವಿಜಯದಾಸರು ಹೇಳ್ತಾರೆ ಪೊರೆವನಯ್ಯ, ತನ್ನ ಕ್ರಿಯತೆ ಎಲ್ಲರನ್ನೂ ರಕ್ಷಣೆ ಮಾಡುತ್ತಾನೆ. ಇದನ್ನು ತಿಳಿದಾಗ ಈ ರೂಪ ಅಂತ ತಿಳಿದ ರಕ್ಷಣೆ ಮಾಡ್ತಾನೆ ಪೊರೆವನಯ್ಯ. ತನ್ನ ಕ್ರಿಯೆ ತಿಳಿಯಲು ಅವನು ಅಲ್ಲಿ ಇದ್ದಾನೆ ಎಂಬುದು ಒಂದು,
ಈ ಇಲ್ಲಿ ಇದು ಇದ್ದಾನೆ, ಇದು ಒಂದು. ಇನ್ನೊಂದು, ಅಲ್ಲಿ ನಿಂತು ಈ ಕ್ರಿಯೆ ನಾನು ಮಾಡ್ತಾ ಇಲ್ಲ, ನನ್ನಿಂದ ಅವನು ಮಾಡಿಸ್ತಾ ಇದ್ದಾನೆ. ಹೀಗೆ ತನ್ನ ಕ್ರಿಯೆ ತಿಳಿಯಲು ವಿಜಯ ವಿಠಲರೇಯ ಹೃದಯದಿ ಪೊಳೆವ. ಅವನು ನಮಗೆ ಅವನಿದ್ದಾನೆ ಎಂಬೋ ಒಂದು ಪ್ರಜ್ಞೆಯನ್ನ ನಮಗೆ ಕೊಟ್ಟು, ಆ ಸಂತೋಷವನ್ನ ಕೊಟ್ಟು ಅವನು ನಿಂತಿದ್ದಾನೆ ನಮ್ಮನ್ನ ರಕ್ಷಣೆ ಮಾಡ್ಲಿಕ್ಕೆ. ನನಗೆ ಏನು ಭಯ, ನಿರ್ಭಯರಾಗ್ತೀವಿ ನಾವು. ಸೊ ಅದು ಮಾತ್ರ ಅಲ್ಲ, ಹೃದಯದಲ್ಲಿ ಪೊಳೆವ ಮೋದದಿ ನಿತ್ಯದಲ್ಲಿ ಸಂತೋಷವಾಗಿ ಅವನು ಕುಣಿದಾಡುತ್ತಾ ಇರ್ತಾನಂತ. ಅದು ನಮ್ಮ ಧ್ಯಾನದಲ್ಲಿ ನಮಗೆ ಗೋಚರ ಆಗತ್ತ, ಕೊನೆಯಲ್ಲಿ ಅದೇ ದರ್ಶನ ಆಗತ್ತ ಅಂತ ಹೇಳ್ತಾರಂಬಲ್ಲಿ. ಕೃಷ್ಣಾರ್ಪಣಮಸ್ತು. ಹರೇ ಶ್ರೀನಿವಾಸ. ಅರವಿಂದ್ ಅವರೇ, ಅಮರ್ ಅವರೇ, ಅಜಿತ್ ಅವರೇ, ತುಂಬ ಧನ್ಯವಾದಗಳು. ಏನಾದ್ರು ಕ್ವಶನ್ಸ್ ಇದ್ರೆ ಕೇಳಬಹುದು.